ಫೋನ್ ಮಾಡೋದು ಜನಗಳೆಲ್ಲ ತಿಂತಾರ, ಜನಗಳಿಗೆಲ್ಲ ಮೋಸ ಮಾಡ್ತೀರಾ ನೀವು. ಅದೇ ನೀವು ನೋಡಿ ಫುಡ್ ಇನ್ಸ್ಪೆಕ್ಟರ್ ನೋಡ್ರಿ ಸ್ವಲ್ಪ ನೋಡಿ ಇಲ್ಲಿ ನೋಡಿ ಈಗ ಅವ್ರಿಗೆ ಇಷ್ಟಿದೆ ಅಂತ ಹೇಳೋದ್ರಲ್ಲ ಕ್ಯಾನ್ ಇದು ಕುಡಿಯಕ್ಕೆ ಕೊಡ್ತಾರೆ ಮತ್ತು ಅಡುಗೆಗೆ ಯೂಸ್ ಮಾಡ್ತಾರೆ. ಓಪನ್ ಮಾಡಿ ಕ್ಯಾನ್ ಶ್ರೀನಿವಾಸ್ ಈ ಚೆಲ್ಬಿಡ್ರಿ, ಇದು ಈ ಚೆಲ್ಬಿಡೋದ್ರಲ್ಲಿ ನೀರು ರೆಕಾರ್ಡ್ ಮಾಡಿ. ಈ ನೀರು ಯಾವ ಥರ ಇದೆ ಅದನ್ನು ಬಾಟ್ಲ್ ಕೊಡು. ಈ ಬಾಟ್ಲ್ ಹೆಂಗಿರುತ್ತೆ ಆ ಬಾಟ್ಲ್ ನೀರು ಹೆಂಗಿರುತ್ತೆ ನೋಡಿ ಕ್ಲಿಯರ್ ಆಗಿದೆ. ಅಲ್ಲ ಚೆಕ್ ಮಾಡಿ. ಎಸ್ ಅದೇ 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 ಥರ್ಡ್ ಒನ್ ತೆಗಿ. ರೆಕಾರ್ಡ್ ಮಾಡಿ. ಎಲ್ಲಿ ಶ್ರೀನಿವಾಸ್ ಎಲ್ಲಿ ಶ್ರೀನಿವಾಸ್ ಇದಮ್ಮ ಸಾಕು ಸಾಕು ಕ್ಲೋಸ್ ಮಾಡಿ. ಹೇಳ್ತಾರ ನೀವು ಇದು ಗೊತ್ತಿಲ್ವಾ? ಏನು ಗೊತ್ತಿಲ್ಲ ಮೇಡಮ್, ಬರೀ ಕ್ಯಾಶ್ ಅಷ್ಟೇ. ಇದು ಬರೋದು ಗೊತ್ತಿಲ್ಲ, ಹೋಗೋದು ಗೊತ್ತಿಲ್ಲ, ಏನೋದು ಗೊತ್ತಿಲ್ಲ, ಏನು ಗೊತ್ತಿಲ್ಲ ಏನ್ ಮಾತಾಡ್ತೀರಿ ನೀವು? ಪೇಪರ್ ಅಂತ ಕೊಡಿ. ಜನರಿಗೆಲ್ಲ ಮೋಸ ಮಾಡಕ್ಕೆ ಯಾವ್ದಾನ ಅದೆಲ್ಲ ನೀರು ತಗೊಂಬಂದು ಕ್ಲೀನೆಸ್ ಇಲ್ಲ, ಬರೀ ಕ್ಯಾಶ್ ಬರೀ ದುಡ್ಡಿಗೆ ಮಾಡೋದಲ್ಲ ಊಟನ ಅದಕ್ಕೆ ತಕ್ಕಂಗೆ ನೀವು ಕ್ಲೀನೆಸ್ ಕೊಡ್ಬೇಕ್ರಿ. ಜಿಲ್ಲಾಧಿಕಾರಿಗಳ ಆದೇಶದಂತೆ ನಾವು ಮತ್ತು ನಮ್ಮ ನಗರಸಭೆ ಕಮಿಷನರ್ ಅವರು ಸುಮಾರು ಒಂದು 6 ಹೋಟೆಲು ಒಂದು ಬೇಕ್ರಿ ಮೇಲೆ ರೈಡ್ ಮಾಡಿದ್ದೀವಿ. ಇದರಲ್ಲಿ ನಮಗೆ 6 ಸಿಲಿಂಡರ್ಸು ಸಿಕ್ಕಿದೆ. ಇದನ್ನು ಈಗ ನಾವು ಸಿಲಿಂಡರ್ ಸಿಕ್ಕಿರುವಂಥದ್ದನ್ನು ಈಗ ನಮ್ಮ ವಶಕ್ಕೆ ತೊಗೊಂಡಿದ್ದೀವಿ. ಅದ್ರ ಮೇಲೆ ಇವಾಗ ನಾವೆಲ್ಲನೂ ಕೇಸ್ ಬುಕ್ ಮಾಡ್ತೀವಿ. ಜೊತೆಗೆ ಈಗ ಸುರ್ಬಿ ಹೋಟ್ಲಿಗೆ ಏನು ಬಂದಿದ್ದೀವಿ, ಇಲ್ಲಿ ಸರಿಯಾಗಿ ನೀಟ್ನೆಸ್ ಇಲ್ಲ. ಜೊತೆಗೆ ಅವ್ರು ಅಡುಗೆ ಮಾಡ್ತಾ ಇರುವಂಥದ್ದು ನೀರನ್ನ ನೋಡಿದ್ರೆ ಬಟ್ ಅಲ್ಲೆಲ್ಲೂ ಸಮೇತ ನಮ್ಮ ಯಾವುದು ವಾಟರ್ ಕ್ಯಾನಲ್ಲಿ ನೀರು ಯೂಸ್ ಮಾಡ್ತಾ ಇರೋದು ಗೊತ್ತಾಗಿಲ್ಲ. ಈಗ ಅದನ್ನು ಸಮೇತ ಇಲ್ಲಿ ಸ್ಟಾಕ್ ಇದ್ದಂಥ ನಾವು ಇದರಲ್ಲಿ ಕ್ಯಾನಲ್ಲಿರುವಂಥ ನೀರು ಸಮೇತ ತೊಗೊಂಡಿದ್ದೀವಿ. ಅದನ್ನು ಸಮೇತ ನಾವು ಟೆಸ್ಟಿಗೆ ಕಳಿಸ್ತೀವಿ. ಆ ಟೆಸ್ಟಲ್ಲಿ ಏನನ್ನ ಇವರು ಬೇರೆ ಥರದ ನೀರು ಏನನ್ನ ಯೂಸ್ ಮಾಡ್ತಿದ್ರು ಅಂತಂದರೆ ಇಮಿಡಿಯೇಟಾಗಿ ನಾವು ಅವ್ರ ಮೇಲೆ ಸೂಕ್ತ ಕಾನೂನು ಕ್ರಮನ ಜರುಗಿಸ್ತೀವಿ. ಯೂಸ್ ಮಾಡೋದನ್ನು ರೆಸಿಡೆನ್ಷಿಯಲ್ ಯೂಸ್ ಮಾಡ್ತಾರೆ. ರೆಸಿಡೆನ್ಷಿಯಲ್ ಯೂಸ್ ಮಾಡೋದೆಲ್ಲ ಸೀಸ್ ಮಾಡಿಸಿದ್ವಿ. ಎಲ್ಲ ಸೀಸ್ ಮಾಡಿ ಅವ್ರ ಮೇಲೆ ಕೇಸ್ ಬುಕ್ ಮಾಡೋದಕ್ಕೆ ಫುಡ್ ಡಿಪಾರ್ಟ್ಮೆಂಟ್ ಅವರು ಬಂದಿದ್ದಾರೆ, ಡೈರೆಕ್ಷನ್ ಕೊಟ್ಟಿದ್ದೀವಿ. ಈಗ ಮತ್ತೆ ಮುಂದೆ ನಮಗೆ ಈ ರೀತಿ ಯಾರನ್ನ ನಾಗರಿಕರು ಹೋಟ್ಲುಗಳಲ್ಲಿ ಏನನ್ನ ಈಗ ಕಮರ್ಷಿಯಲ್ ಸಿಲಿಂಡರ್ ಇದನ್ನು ಯೂಸ್ ಮಾಡ್ತಾ ಇರೋದು ಏನನ್ನ ನಮಗೆ ಗೊತ್ತಾಯಿತು ನಮಗೇನನ್ನ ಅಥವಾ ತಮಗೆ ಮತ್ತು ನಾಗರಿಕರಿಗೆ ಏನನ್ನ ಗೊತ್ತಾಯಿತು ಅಂತಂದರೆ ಇಮಿಡಿಯೇಟ್ ಆಗಿ ತಾಲೂಕು ಆಫೀಸ್ ಗಮನಕ್ಕೆ, ತಹಶೀಲ್ದಾರ್ ಗಮನಕ್ಕೆ ಅಥವಾ ಕಮಿಷನರ್ ಇರ್ತಾರೆ ಅವ್ರ ಗಮನಕ್ಕೆ ತಾವು ಬೇಗ ತಂದರೆ ನಾವು ಅವ್ರ ಮೇಲೆ ಸೂಕ್ತ ಕಾನೂನು ಕ್ರಮ ಜರುಗಿಸ್ತೀವಿ.